ನೋಡಿ, ರಾಜ್ಯದ ವಿವಿಧೆಡೆಗಳಲ್ಲಿ ಭಾರಿ ಮಳೆ ಆಗಿದೆ. ಈ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಮಳೆ ಅವಾಂತರ ಸೃಷ್ಟಿಯಾಗಿದೆ. ಮಳೆ ಹಾನಿ ಈಗಾಗಲೇ ಸಂಭವಿಸಿರುವಂಥದ್ದು. ಅಂತ ಸಂತ್ರಸ್ತರೀಗ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ನಮ್ಗೇನಾದ್ರೂ ಪರಿಹಾರ ಕೊಡಿ ಅಂತ ಮಾನಿಕವಾಡಿಯಲ್ಲಿ ರಸ್ತೆ ತಡೆದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಳಗಾವಿಯ ಗೋಕಾಕ್ ತಾಲೂಕಿನ ಮಾನಿಕವಾಡಿ ಗ್ರಾಮ ಇದು. ಮನೆಯೊಳಗೆ ನೀರು ನುಗ್ಗಿ ಅಪಾರ ಪ್ರಮಾಣದ ನಷ್ಟ ಕೂಡ ಉಂಟಾಗಿದೆ. ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪರಿಹಾರ ನೀಡುವಂತೆ ಒತ್ತಾಯಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕಾರಣ ಏನು ಹಾಗಾದ್ರೆ ನೀರು ನುಗ್ಗೋಕೆ? ಅವೈಜ್ಞಾನಿಕ ರಸ್ತೆ ಮಾಡಿದ್ರಿಂದ ಮನೆ ಒಳಗಡೆ ನೀರು ನುಗ್ಗಿದೆ ಅಂತ ಅಲ್ಲಿನ ಸ್ಥಳೀಯರು ಹೇಳ್ತಾ ಇದ್ದಾರೆ. ಎಷ್ಟು ನೀರು ನುಗ್ಗಿ ಎಷ್ಟೆಲ್ಲ ಅವಾಂತರ ಆದ್ರೂ ಕೂಡ ಸ್ಥಳಕ್ಕೆ ಯಾರೊಬ್ಬ ಪುರಸಭೆ ಅಧಿಕಾರಿಗಳು ಭೇಟಿ ಕೊಟ್ಟಿಲ್ಲ. ಸ್ಥಳಕ್ಕೆ ಗೋಕಾಕ ಸಿಪಿಐ ದೌಡಾಯಿಸಿದ್ರು, ಯಾರೇ ಅನ್ನಲಿಲ್ಲ ಅವರ ಪ್ರತಿಭಟನೆಗೆ. ಯಾವ ರೆಸ್ಪಾನ್ಸ್ ಕೂಡ ಇಲ್ಲ ಅಂತೆ. ಅದಕ್ಕೆ ರಸ್ತೆ ತಡೆದು ಈ ಒಂದು ಪ್ರತಿಭಟನೆಯನ್ನ ನಡೆಸ್ತಾ ಇದೆ. ಈ ಅವೈಜ್ಞಾನಿಕ ರೋಡ್ ಮಾಡೋದ್ರಿಂದ ಮನೆ ಒಳಗೆಲ್ಲ ನೀರು ನುಗ್ಗಿ ಇಂತಹ ಅವಾಂತರ ಸೃಷ್ಟಿಯಾಗಿದೆ ಅಂತ ಅಲ್ಲಿನ ಪ್ರತಿಭಟನಾಕಾರರು ಹೇಳ್ತಾ ಇದ್ದಾರೆ. ನೋಡಿ, ರಾಜ್ಯದ ವಿವಿಧೆಡೆಗಳಲ್ಲಿ ಭಾರಿ ಮಳೆ ಆಗಿದೆ. ಈ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಮಳೆ ಅವಾಂತರ ಸೃಷ್ಟಿಯಾಗಿದೆ. ಮಳೆ ಹಾನಿ ಈಗಾಗಲೇ ಸಂಭವಿಸಿರುವಂಥದ್ದು. ಅಂತ ಸಂತ್ರಸ್ತರೀಗ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ನಮ್ಗೇನಾದ್ರೂ ಪರಿಹಾರ ಕೊಡಿ ಅಂತ ಮಾನಿಕವಾಡಿಯಲ್ಲಿ ರಸ್ತೆ ತಡೆದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಳಗಾವಿಯ ಗೋಕಾಕ್ ತಾಲೂಕಿನ ಮಾನಿಕವಾಡಿ ಗ್ರಾಮ ಇದು. ಮನೆಯೊಳಗೆ ನೀರು ನುಗ್ಗಿ ಅಪಾರ ಪ್ರಮಾಣದ ನಷ್ಟ ಕೂಡ ಉಂಟಾಗಿದೆ. ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪರಿಹಾರ ನೀಡುವಂತೆ ಒತ್ತಾಯಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕಾರಣ ಏನು ಹಾಗಾದ್ರೆ ನೀರು ನುಗ್ಗೋಕೆ? ಅವೈಜ್ಞಾನಿಕ ರಸ್ತೆ ಮಾಡಿದ್ರಿಂದ ಮನೆ ಒಳಗಡೆ ನೀರು ನುಗ್ಗಿದೆ ಅಂತ ಅಲ್ಲಿನ ಸ್ಥಳೀಯರು ಹೇಳ್ತಾ ಇದ್ದಾರೆ. ಎಷ್ಟು ನೀರು ನುಗ್ಗಿ ಎಷ್ಟೆಲ್ಲ ಅವಾಂತರ ಆದ್ರೂ ಕೂಡ ಸ್ಥಳಕ್ಕೆ ಯಾರೊಬ್ಬ ಪುರಸಭೆ ಅಧಿಕಾರಿಗಳು ಭೇಟಿ ಕೊಟ್ಟಿಲ್ಲ. ಸ್ಥಳಕ್ಕೆ ಗೋಕಾಕ ಸಿಪಿಐ ದೌಡಾಯಿಸಿದ್ರು, ಯಾರೇ ಅನ್ನಲಿಲ್ಲ ಅವರ ಪ್ರತಿಭಟನೆಗೆ. ಯಾವ ರೆಸ್ಪಾನ್ಸ್ ಕೂಡ ಇಲ್ಲ ಅಂತೆ. ಅದಕ್ಕೆ ರಸ್ತೆ ತಡೆದು ಈ ಒಂದು ಪ್ರತಿಭಟನೆಯನ್ನ ನಡೆಸ್ತಾ ಇದೆ. ಈ ಅವೈಜ್ಞಾನಿಕ ರೋಡ್ ಮಾಡೋದ್ರಿಂದ ಮನೆ ಒಳಗೆಲ್ಲ ನೀರು ನುಗ್ಗಿ ಇಂತಹ ಅವಾಂತರ ಸೃಷ್ಟಿಯಾಗಿದೆ ಅಂತ ಅಲ್ಲಿನ ಪ್ರತಿಭಟನಾಕಾರರು ಹೇಳ್ತಾ ಇದ್ದಾರೆ. ನೋಡಿ, ರಾಜ್ಯದ ವಿವಿಧೆಡೆಗಳಲ್ಲಿ ಭಾರಿ ಮಳೆ ಆಗಿದೆ. ಈ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಮಳೆ ಅವಾಂತರ ಸೃಷ್ಟಿಯಾಗಿದೆ. ಮಳೆ ಹಾನಿ ಈಗಾಗಲೇ ಸಂಭವಿಸಿರುವಂಥದ್ದು. ಅಂತ ಸಂತ್ರಸ್ತರೀಗ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ನಮ್ಗೇನಾದ್ರೂ ಪರಿಹಾರ ಕೊಡಿ ಅಂತ ಮಾನಿಕವಾಡಿಯಲ್ಲಿ ರಸ್ತೆ ತಡೆದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಳಗಾವಿಯ ಗೋಕಾಕ್ ತಾಲೂಕಿನ ಮಾನಿಕವಾಡಿ ಗ್ರಾಮ ಇದು. ಮನೆಯೊಳಗೆ ನೀರು ನುಗ್ಗಿ ಅಪಾರ ಪ್ರಮಾಣದ ನಷ್ಟ ಕೂಡ ಉಂಟಾಗಿದೆ. ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪರಿಹಾರ ನೀಡುವಂತೆ ಒತ್ತಾಯಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕಾರಣ ಏನು ಹಾಗಾದ್ರೆ ನೀರು ನುಗ್ಗೋಕೆ? ಅವೈಜ್ಞಾನಿಕ ರಸ್ತೆ ಮಾಡಿದ್ರಿಂದ ಮನೆ ಒಳಗಡೆ ನೀರು ನುಗ್ಗಿದೆ ಅಂತ ಅಲ್ಲಿನ ಸ್ಥಳೀಯರು ಹೇಳ್ತಾ ಇದ್ದಾರೆ. ಎಷ್ಟು ನೀರು ನುಗ್ಗಿ ಎಷ್ಟೆಲ್ಲ ಅವಾಂತರ ಆದ್ರೂ ಕೂಡ ಸ್ಥಳಕ್ಕೆ ಯಾರೊಬ್ಬ ಪುರಸಭೆ ಅಧಿಕಾರಿಗಳು ಭೇಟಿ ಕೊಟ್ಟಿಲ್ಲ. ಸ್ಥಳಕ್ಕೆ ಗೋಕಾಕ ಸಿಪಿಐ ದೌಡಾಯಿಸಿದ್ರು, ಯಾರೇ ಅನ್ನಲಿಲ್ಲ ಅವರ ಪ್ರತಿಭಟನೆಗೆ. ಯಾವ ರೆಸ್ಪಾನ್ಸ್ ಕೂಡ ಇಲ್ಲ ಅಂತೆ. ಅದಕ್ಕೆ ರಸ್ತೆ ತಡೆದು ಈ ಒಂದು ಪ್ರತಿಭಟನೆಯನ್ನ ನಡೆಸ್ತಾ ಇದೆ. ಈ ಅವೈಜ್ಞಾನಿಕ ರೋಡ್ ಮಾಡೋದ್ರಿಂದ ಮನೆ ಒಳಗೆಲ್ಲ ನೀರು ನುಗ್ಗಿ ಇಂತಹ ಅವಾಂತರ ಸೃಷ್ಟಿಯಾಗಿದೆ ಅಂತ ಅಲ್ಲಿನ ಪ್ರತಿಭಟನಾಕಾರರು ಹೇಳ್ತಾ ಇದ್ದಾರೆ. ನೋಡಿ, ರಾಜ್ಯದ ವಿವಿಧೆಡೆಗಳಲ್ಲಿ ಭಾರಿ ಮಳೆ ಆಗಿದೆ. ಈ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಮಳೆ ಅವಾಂತರ ಸೃಷ್ಟಿಯಾಗಿದೆ. ಮಳೆ ಹಾನಿ ಈಗಾಗಲೇ ಸಂಭವಿಸಿರುವಂಥದ್ದು. ಅಂತ ಸಂತ್ರಸ್ತರೀಗ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ನಮ್ಗೇನಾದ್ರೂ ಪರಿಹಾರ ಕೊಡಿ ಅಂತ ಮಾನಿಕವಾಡಿಯಲ್ಲಿ ರಸ್ತೆ ತಡೆದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಳಗಾವಿಯ ಗೋಕಾಕ್ ತಾಲೂಕಿನ ಮಾನಿಕವಾಡಿ ಗ್ರಾಮ ಇದು. ಮನೆಯೊಳಗೆ ನೀರು ನುಗ್ಗಿ ಅಪಾರ ಪ್ರಮಾಣದ ನಷ್ಟ ಕೂಡ ಉಂಟಾಗಿದೆ. ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪರಿಹಾರ ನೀಡುವಂತೆ ಒತ್ತಾಯಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕಾರಣ ಏನು ಹಾಗಾದ್ರೆ ನೀರು ನುಗ್ಗೋಕೆ? ಅವೈಜ್ಞಾನಿಕ ರಸ್ತೆ ಮಾಡಿದ್ರಿಂದ ಮನೆ ಒಳಗಡೆ ನೀರು ನುಗ್ಗಿದೆ ಅಂತ ಅಲ್ಲಿನ ಸ್ಥಳೀಯರು ಹೇಳ್ತಾ ಇದ್ದಾರೆ. ಎಷ್ಟು ನೀರು ನುಗ್ಗಿ ಎಷ್ಟೆಲ್ಲ ಅವಾಂತರ ಆದ್ರೂ ಕೂಡ ಸ್ಥಳಕ್ಕೆ ಯಾರೊಬ್ಬ ಪುರಸಭೆ ಅಧಿಕಾರಿಗಳು ಭೇಟಿ ಕೊಟ್ಟಿಲ್ಲ. ಸ್ಥಳಕ್ಕೆ ಗೋಕಾಕ ಸಿಪಿಐ ದೌಡಾಯಿಸಿದ್ರು, ಯಾರೇ ಅನ್ನಲಿಲ್ಲ ಅವರ ಪ್ರತಿಭಟನೆಗೆ. ಯಾವ ರೆಸ್ಪಾನ್ಸ್ ಕೂಡ ಇಲ್ಲ ಅಂತೆ. ಅದಕ್ಕೆ ರಸ್ತೆ ತಡೆದು ಈ ಒಂದು ಪ್ರತಿಭಟನೆಯನ್ನ ನಡೆಸ್ತಾ ಇದೆ. ಈ ಅವೈಜ್ಞಾನಿಕ ರೋಡ್ ಮಾಡೋದ್ರಿಂದ ಮನೆ ಒಳಗೆಲ್ಲ ನೀರು ನುಗ್ಗಿ ಇಂತಹ ಅವಾಂತರ ಸೃಷ್ಟಿಯಾಗಿದೆ ಅಂತ ಅಲ್ಲಿನ ಪ್ರತಿಭಟನಾಕಾರರು ಹೇಳ್ತಾ ಇದ್ದಾರೆ. ನೋಡಿ, ರಾಜ್ಯದ ವಿವಿಧೆಡೆಗಳಲ್ಲಿ ಭಾರಿ ಮಳೆ ಆಗಿದೆ. ಈ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಮಳೆ ಅವಾಂತರ ಸೃಷ್ಟಿಯಾಗಿದೆ. ಮಳೆ ಹಾನಿ ಈಗಾಗಲೇ ಸಂಭವಿಸಿರುವಂಥದ್ದು. ಅಂತ ಸಂತ್ರಸ್ತರೀಗ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ನಮ್ಗೇನಾದ್ರೂ ಪರಿಹಾರ ಕೊಡಿ ಅಂತ ಮಾನಿಕವಾಡಿಯಲ್ಲಿ ರಸ್ತೆ ತಡೆದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಳಗಾವಿಯ ಗೋಕಾಕ್ ತಾಲೂಕಿನ ಮಾನಿಕವಾಡಿ ಗ್ರಾಮ ಇದು. ಮನೆಯೊಳಗೆ ನೀರು ನುಗ್ಗಿ ಅಪಾರ ಪ್ರಮಾಣದ ನಷ್ಟ ಕೂಡ ಉಂಟಾಗಿದೆ. ಅಧಿಕಾರಿಗಳ ವಿರುದ್ಧ
ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪರಿಹಾರ ನೀಡುವಂತೆ ಒತ್ತಾಯಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕಾರಣ ಏನು ಹಾಗಾದ್ರೆ ನೀರು ನುಗ್ಗೋಕೆ? ಅವೈಜ್ಞಾನಿಕ ರಸ್ತೆ ಮಾಡಿದ್ರಿಂದ ಮನೆ ಒಳಗಡೆ ನೀರು ನುಗ್ಗಿದೆ ಅಂತ ಅಲ್ಲಿನ ಸ್ಥಳೀಯರು ಹೇಳ್ತಾ ಇದ್ದಾರೆ. ಎಷ್ಟು ನೀರು ನುಗ್ಗಿ ಎಷ್ಟೆಲ್ಲ ಅವಾಂತರ ಆದ್ರೂ ಕೂಡ ಸ್ಥಳಕ್ಕೆ ಯಾರೊಬ್ಬ ಪುರಸಭೆ ಅಧಿಕಾರಿಗಳು ಭೇಟಿ ಕೊಟ್ಟಿಲ್ಲ. ಸ್ಥಳಕ್ಕೆ ಗೋಕಾಕ ಸಿಪಿಐ ದೌಡಾಯಿಸಿದ್ರು, ಯಾರೇ ಅನ್ನಲಿಲ್ಲ ಅವರ ಪ್ರತಿಭಟನೆಗೆ. ಯಾವ ರೆಸ್ಪಾನ್ಸ್ ಕೂಡ ಇಲ್ಲ ಅಂತೆ. ಅದಕ್ಕೆ ರಸ್ತೆ ತಡೆದು ಈ ಒಂದು ಪ್ರತಿಭಟನೆಯನ್ನ ನಡೆಸ್ತಾ ಇದೆ. ಈ ಅವೈಜ್ಞಾನಿಕ ರೋಡ್ ಮಾಡೋದ್ರಿಂದ ಮನೆ ಒಳಗೆಲ್ಲ ನೀರು ನುಗ್ಗಿ ಇಂತಹ ಅವಾಂತರ ಸೃಷ್ಟಿಯಾಗಿದೆ ಅಂತ ಅಲ್ಲಿನ ಪ್ರತಿಭಟನಾಕಾರರು ಹೇಳ್ತಾ ಇದ್ದಾರೆ. ನೋಡಿ, ರಾಜ್ಯದ ವಿವಿಧೆಡೆಗಳಲ್ಲಿ ಭಾರಿ ಮಳೆ ಆಗಿದೆ. ಈ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಮಳೆ ಅವಾಂತರ ಸೃಷ್ಟಿಯಾಗಿದೆ. ಮಳೆ ಹಾನಿ ಈಗಾಗಲೇ ಸಂಭವಿಸಿರುವಂಥದ್ದು ಅಂತ ಸಂತ್ರಸ್ತರು ಈಗ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ನಮ್ಗೇನಾದ್ರೂ ಪರಿಹಾರ ಕೊಡಿ ಅಂತ ಮಾನಿಕವಾಡಿಯಲ್ಲಿ ರಸ್ತೆ ತಡೆದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಳಗಾವಿಯ ಗೋಕಾಕ್ ತಾಲೂಕಿನ ಮಾನಿಕವಾಡಿ ಗ್ರಾಮ ಇದು. ಮನೆಯೊಳಗೆ ನೀರು ನುಗ್ಗಿ ಅಪಾರ ಪ್ರಮಾಣದ ನಷ್ಟ ಕೂಡ ಉಂಟಾಗಿದೆ. ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪರಿಹಾರ ನೀಡುವಂತೆ ಒತ್ತಾಯಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕಾರಣ ಏನು ಹಾಗಾದ್ರೆ ನೀರು ನುಗ್ಗೋಕೆ? ಅವೈಜ್ಞಾನಿಕ ರಸ್ತೆ ಮಾಡಿದ್ರಿಂದ ಮನೆ ಒಳಗಡೆ ನೀರು ನುಗ್ಗಿದೆ ಅಂತ ಅಲ್ಲಿನ ಸ್ಥಳೀಯರು ಹೇಳ್ತಾ ಇದ್ದಾರೆ. ಎಷ್ಟು ನೀರು ನುಗ್ಗಿ ಎಷ್ಟೆಲ್ಲ ಅವಾಂತರ ಆದ್ರೂ ಕೂಡ ಸ್ಥಳಕ್ಕೆ ಯಾರೊಬ್ಬ ಪುರಸಭೆ ಅಧಿಕಾರಿಗಳು ಭೇಟಿ ಕೊಟ್ಟಿಲ್ಲ. ಸ್ಥಳಕ್ಕೆ ಗೋಕಾಕ ಸಿಪಿಐ ದೌಡಾಯಿಸಿದ್ರು, ಯಾರೇ ಅನ್ನಲಿಲ್ಲ ಅವರ ಪ್ರತಿಭಟನೆಗೆ. ಯಾವ ರೆಸ್ಪಾನ್ಸ್ ಕೂಡ ಇಲ್ಲ ಅಂತೆ. ಅದಕ್ಕೆ ರಸ್ತೆ ತಡೆದು ಈ ಒಂದು ಪ್ರತಿಭಟನೆಯನ್ನ ನಡೆಸ್ತಾ ಇದೆ. ಈ ಅವೈಜ್ಞಾನಿಕ ರೋಡ್ ಮಾಡೋದ್ರಿಂದ ಮನೆ ಒಳಗೆಲ್ಲ ನೀರು ನುಗ್ಗಿ ಇಂತಹ ಅವಾಂತರ ಸೃಷ್ಟಿಯಾಗಿದೆ ಅಂತ ಅಲ್ಲಿನ ಪ್ರತಿಭಟನಾಕಾರರು ಹೇಳ್ತಾ ಇದ್ದಾರೆ. ನೋಡಿ, ರಾಜ್ಯದ ವಿವಿಧೆಡೆಗಳಲ್ಲಿ ಭಾರಿ ಮಳೆ ಆಗಿದೆ. ಈ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಮಳೆ ಅವಾಂತರ ಸೃಷ್ಟಿಯಾಗಿದೆ. ಮಳೆ ಹಾನಿ ಈಗಾಗಲೇ ಸಂಭವಿಸಿರುವಂಥದ್ದು ಅಂತ ಸಂತ್ರಸ್ತರು ಈಗ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ನಮ್ಗೇನಾದ್ರೂ ಪರಿಹಾರ ಕೊಡಿ ಅಂತ ಮಾನಿಕವಾಡಿಯಲ್ಲಿ ರಸ್ತೆ ತಡೆದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಳಗಾವಿಯ ಗೋಕಾಕ್ ತಾಲೂಕಿನ ಮಾನಿಕವಾಡಿ ಗ್ರಾಮ ಇದು. ಮನೆಯೊಳಗೆ ನೀರು ನುಗ್ಗಿ ಅಪಾರ ಪ್ರಮಾಣದ ನಷ್ಟ ಕೂಡ ಉಂಟಾಗಿದೆ. ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪರಿಹಾರ ನೀಡುವಂತೆ ಒತ್ತಾಯಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕಾರಣ ಏನು ಹಾಗಾದ್ರೆ ನೀರು ನುಗ್ಗೋಕೆ? ಅವೈಜ್ಞಾನಿಕ ರಸ್ತೆ ಮಾಡಿದ್ರಿಂದ ಮನೆ ಒಳಗಡೆ ನೀರು ನುಗ್ಗಿದೆ ಅಂತ ಅಲ್ಲಿನ ಸ್ಥಳೀಯರು ಹೇಳ್ತಾ ಇದ್ದಾರೆ. ಎಷ್ಟು ನೀರು ನುಗ್ಗಿ ಎಷ್ಟೆಲ್ಲ ಅವಾಂತರ ಆದ್ರೂ ಕೂಡ ಸ್ಥಳಕ್ಕೆ ಯಾರೊಬ್ಬ ಪುರಸಭೆ ಅಧಿಕಾರಿಗಳು ಭೇಟಿ ಕೊಟ್ಟಿಲ್ಲ. ಸ್ಥಳಕ್ಕೆ ಗೋಕಾಕ ಸಿಪಿಐ ದೌಡಾಯಿಸಿದ್ರು, ಯಾರೇ ಅನ್ನಲಿಲ್ಲ ಅವರ ಪ್ರತಿಭಟನೆಗೆ. ಯಾವ ರೆಸ್ಪಾನ್ಸ್ ಕೂಡ ಇಲ್ಲ ಅಂತೆ. ಅದಕ್ಕೆ ರಸ್ತೆ ತಡೆದು ಈ ಒಂದು ಪ್ರತಿಭಟನೆಯನ್ನ ನಡೆಸ್ತಾ ಇದೆ. ಈ ಅವೈಜ್ಞಾನಿಕ ರೋಡ್ ಮಾಡೋದ್ರಿಂದ ಮನೆ ಒಳಗೆಲ್ಲ ನೀರು ನುಗ್ಗಿ ಇಂತಹ ಅವಾಂತರ ಸೃಷ್ಟಿಯಾಗಿದೆ ಅಂತ ಅಲ್ಲಿನ ಪ್ರತಿಭಟನಾಕಾರರು ಹೇಳ್ತಾ ಇದ್ದಾರೆ. ನೋಡಿ, ರಾಜ್ಯದ ವಿವಿಧೆಡೆಗಳಲ್ಲಿ ಭಾರಿ ಮಳೆ ಆಗಿದೆ. ಈ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಮಳೆ ಅವಾಂತರ ಸೃಷ್ಟಿಯಾಗಿದೆ. ಮಳೆ ಹಾನಿ ಈಗಾಗಲೇ ಸಂಭವಿಸಿರುವಂಥದ್ದು ಅಂತ ಸಂತ್ರಸ್ತರು ಈಗ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ನಮ್ಗೆ